ವೀಕ್ಷಕರೇ, ವಿಜಯ ಪ್ರಭಾಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಹರಿಹರದಲ್ಲಿರುವ ಶ್ರೀ ಸಿದ್ಧಾರೂಢ ವೃದ್ಧಾಶ್ರಮದಲ್ಲಿ ಜೈ ಕರುನಾಡು ರಕ್ಷಣಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅನಾಥರಿಗೆ ವೃದ್ಧರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಶ್ರೀನಿವಾಸ್ ಕೊಡ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪತ್ರಕರ್ತರೂ ಆದ ಮಹಬೂಬ್ ಅಲಿ ಅಡ್ವಾನಿ, ಕರಾವೆ ನಗರ ಅಧ್ಯಕ್ಷರಾದ ಗೌಸ್ಪೀರ್, ಪತ್ರಿಕಾ ವರದಿಗಾರರು ಉಪಸ್ಥಿತರಿದ್ದರು. ಇಲ್ಲಿ ಪಕ್ಕದ ಹರಿಹರ ಟೌನಿಂದ ಜೈ ಕರುನಾಡ ರಕ್ಷಕಾ ಸಂಘ ಅಂತೇಳಿ ಆ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಎಂ ಶ್ರೀನಿವಾಸ್ ಕೂಡ್ಲಿ ಅವರ ಸಂಘಟನೆಗಳೊಂದಿಗೆ ಇಂದು ತಮಗೆಲ್ಲ ಭೋಜನ ವ್ಯವಸ್ಥೆ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ಭೋಜನ ವ್ಯವಸ್ಥೆ ಮಾಡ್ತಾಯಿದ್ರು. ಈ ವರ್ಷದ ಕೊನೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತೇಳಿ ಅವರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಅವರು ತಮ್ಮನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಂತೀನಿ. ನಮ್ಮದು ಉದ್ದೇಶ ಇವತ್ತು ಬೇರೆ ಇತ್ತು. ಈ ಸಲ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡಿಸ್ಕೊಂಡು ಸ್ವಲ್ಪ ಆನಂತರ ಇಲ್ಲಿ ಬರ್ಬೇಕಂತ ಇತ್ತು. ಈ ಸ್ವಲ್ಪ ದಿನದಿಂದ ಶಾಮನೂರು ಶಿವಶಂಕರ್ ಬರ್ ಸ್ವಲ್ಪ ತೀರ್ಕೊಂಡಿರೋದ್ರಿಂದ ನಾವು ಸಂತಾಪ ಸೂಚಿಸಿ ಯಾವುದೇ ಥರ ಗ್ರ್ಯಾಂಡ್ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಇದು ಮಾಡ್ಕೊಂಡು ಡಿಸೈಡ್ ಮಾಡಿದಾಗ ಸಂಘಟನೆಯಿಂದ ಆದ ಕಾರಣ ಮತ್ತು ಇನ್ನೇನು ವೃದ್ಧಾಶ್ರಮಕ್ಕೆ ನಾವು ವರ್ಷ ಬರೋದು ಇದ್ದಿದೆ ಅಂತೇಳಿ ಇವತ್ತು ಒಂದಿನದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ತಮ್ಮೆಲ್ಲರದ್ದು ಆಶೀರ್ವಾದ ನಮ್ಮ ಸಂಘಟನೆ ಮೇಲೆ ಇರಲಿ, ನಮ್ಮ ಕಾರ್ಯಕರ್ತರ ಮೇಲೆ ಇರಲಿ ಅಂತ ನಾನು ದಯಮಾಡಿ ಕೇಳ್ಕೊಳ್ತೇನೆ.